ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಸಿದ್ಧತೆಗೋಸ್ಕರ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇನ್ನೇನು ಕೇವಲ 2 ದಿನಗಳ ಮಾತ್ರ ಬಾಕಿ ಇರ್ತದೆ ಈ ಬಾರಿಯ ನವೋದಯದ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ. ಇಲ್ಲಿ ಆಗಸ್ಟ್ 10, 2026 ಟೈಮ್ ಇರುತ್ತೆ. ಈ ವರ್ಷ ಯಾರು 5ನೇ ತರಗತಿ ಕಲಿತಾ ಇದ್ರೆ ಎಲ್ಲರೂ ಕೂಡ ಅರ್ಜಿಗಳನ್ನು ಬೇಗ ಸಲ್ಲಿಸಿ. ಮತ್ತು ನವೆಂಬರ್ 28, 2026 ನವೋದಯದ ಪ್ರವೇಶ ಪರೀಕ್ಷೆ ನಡೆಯುತ್ತೆ. ಈ ಬಾರಿ ಸಿಲೆಬಸ್ನಲ್ಲಿ ಪರಿಸರ ಅಧ್ಯಯನ ಎನ್ನುವಂತಹ ಒಂದು ವಿಷಯವನ್ನು ಆ್ಯಡ್ ಮಾಡಿರ್ತಾರೆ. ಅದರಲ್ಲಿ ಬರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪ್ರತಿನಿತ್ಯ ಕೂಡ ನಾನು ತಮ್ಮೊಂದಿಗೆ ಇಲ್ಲಿ ಲೈವ್ ವಿಡಿಯೋಗಳ ಮೂಲಕ ಆಗಿರಬಹುದು ಅಥವಾ ವಿಡಿಯೋಗಳ ಮೂಲಕ ತಮಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾನೆ ಇದ್ದೀನಿ. ಇನ್ನು ತಾವು ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದು ನಮಗೆ ಶೈಕ್ಷಣಿಕವಾದಂತಹ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ, ಇಲ್ಲಿ ಇವತ್ತು ಪರಿಸರ ಅಧ್ಯಯನದ ಮೇಲೆ ಕೇಳಬಹುದಾದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಯಾವ ರೀತಿಯಾದಂಥ ಕ್ವಶನ್ಸ್ಗಳನ್ನು ಕೇಳಬಹುದು ಅಂತ ನೋಡೋಣ. ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನವುಗಳಲ್ಲಿ ಯಾವುದು ಸರ್ವವ್ಯಾಪಿ ಸಂಪನ್ಮೂಲವಲ್ಲ ಅಂತ ಇದೆ. ಅಂದರೆ ಇಡೀ ಏನು ಒಂದು ಭೂಮಿಯ ಮೇಲೆ ಇಲ್ಲಿ ಸರ್ವವ್ಯಾಪಿಯಾಗಿ ಸಿಗುವಂತಹ ಸಂಪನ್ಮೂಲಗಳು ಯಾವಂತ ನೋಡ್ತಾ ಹೋಗೋದಾದರೆ, ಇಲ್ಲಿ ಆಪ್ಷನ್ಸ್ಗಳು ನೋಡಿ, ನೈಸರ್ಗಿಕ ಅನಿಲ, ಸೂರ್ಯನ ಬೆಳಕು, ನೀರು, ಮಣ್ಣು ಅಂತಿದೆ. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ನೈಸರ್ಗಿಕವಾಗಿ ಸಿಗುವಂಥದ್ದು ನೀರು, ಸೂರ್ಯನ ಬೆಳಕು, ಮಣ್ಣು ಇವೆಲ್ಲವೂ ಕೂಡ ಎಲ್ಲ ಕಡೆಗೂ ಕೂಡ ಸಿಗುವಂತಹ ಸಂಪನ್ಮೂಲಗಳಾಗಿವೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಇದೆ ಅಲ್ವಾ, ನೋಡ್ಬೋದು, ನೈಸರ್ಗಿಕ ಅನಿಲ ಅಂತ. ಇದು ಎಲ್ಲಿಯೂ ಕೂಡ ಅಂದರೆ ಸರ್ವವ್ಯಾಪಿ ಸಿಗುವಂತಹ ಸಂಪನ್ಮೂಲ ಅಲ್ಲ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಅಂದರೆ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗ್ತದೆ. ವಾಯುವಿನಲ್ಲಿರುವಂತಹ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಸಾರಜನಕ ಅಂತಿದೆ. ನಿಮಗೆಲ್ಲ ಗೊತ್ತಿದೆ, ಇಡೀ ಒಂದು ವಾಯುವಿನಲ್ಲಿ ಹೆಚ್ಚು ಇರುವಂಥದ್ದು ಇಲ್ಲಿ ಸಾರಜನಕ. ಇದು ಎಷ್ಟು ಪರ್ಸೆಂಟೇಜ್ ಇದೆ ಅಂದರೆ 78% ಇದೆ ಇದು. ಇನ್ನು ನೆಕ್ಸ್ಟು ಆಕ್ಸಿಜನ್ ನೋಡ್ತಾ ಹೋದಾಗ ಮತ್ತು ಕಾರ್ಬನ್ ಡೈಆಕ್ಸೈಡ್ ನೋಡ್ತಾ ಹೋದಾಗ ಹೈಡ್ರೋಜನ್, ಇವು 3ಗಳು ಇದಾವಲ್ವಾ, ಇದಕ್ಕಿಂತ ಕಡಿಮೆ ಇದಾವೆ. ಹಾಗಾಗಿ ಇಲ್ಲಿ ಹೆಚ್ಚಿರುವಂಥದ್ದು ಯಾವುದು ಅಂದರೆ ಇಲ್ಲಿ ಸಾರಜನಕ ಆಗಿದೆ ವಿದ್ಯಾರ್ಥಿಗಳೇ. ಕಾರ್ಬನ್ ಡೈಆಕ್ಸೈಡ್ ನೋಡ್ತಾ ಹೋದರೆ 0.03 ಇದೆ. ಸೊ ಇಲ್ಲಿ ಆಪ್ಷನ್ ನೋಡಿದರೆ ಡಿ ಆಗ್ತದೆ. 78% ಇದೆ ಸಾರಜನಕ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹ ಅನಿಲ ಆಗಿದೆ. ನೀರಿನಲ್ಲಿರುವ ಆಮ್ಲಜನಕ ಮತ್ತು ಜಲಜನಕಗಳ ಅನುಪಾತ 1:2, 2:1, 2:3, 3:2 ಅಂತಿದೆ. ಇಲ್ಲಿ ನೀರು ಅಂದಾಗ ಅದು ನೋಡ್ಬೋದು H2O ಅಂತೀವಿ ಅದಕ್ಕೆ. ಆದರೆ ಇಲ್ಲಿ ಕೇಳಿರುವಂಥದ್ದು ಏನು, ಆಮ್ಲಜನಕ ಅಂತ ಹೇಳಿದ್ದಾರೆ. H2 ಅಂದ್ರೆ ಹೈಡ್ರೋಜನ್ 2 ಪ್ರಮಾಣ, ಆಮ್ಲಜನಕ 1 ಪ್ರಮಾಣ. ಇಲ್ಲಿ ಮೊದಲು ಕೇಳಿರುವಂಥದ್ದು ಏನು, ಆಮ್ಲಜನಕ ಕೇಳಿದ್ದಾರೆ. ಆಮ್ಲಜನಕ 1 ಪ್ರಮಾಣ, ಹೈಡ್ರೋಜನ್ ಇಲ್ಲಿ 2 ಪ್ರಮಾಣ ಆಗಿದೆ. ಸೊ ಇಲ್ಲಿ ಎ ಆಪ್ಷನ್ ಆಗ್ತದೆ ವಿದ್ಯಾರ್ಥಿಗಳು. ಶಕ್ತಿಯನ್ನು ಒದಗಿಸುವ ಆಹಾರ ಇದಾಗಿದೆ. ಬ್ರೆಡ್, ಪಾಲಕ್ ಸೊಪ್ಪು, ಟೊಮೆಟೊ, ಮೊಟ್ಟೆ ಅಂತ ಇದೆ. ಹಾಗಾದರೆ ಇಲ್ಲಿ ಶಕ್ತಿಯನ್ನು ಒದಗಿಸುವಂಥ ಆಹಾರ ಯಾವುದಾಗುತ್ತೆ ಅಂದರೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ ವಿದ್ಯಾರ್ಥಿಗಳೇ. ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಇದೆ. ಎ ಆಪ್ಷನ್ ಕನಾದ, ಬಿ ಆಪ್ಷನ್ ಜಾನ್ ಡಾಲ್ಟನ್, ಲೆವಾಸಿಯೋ, ಬರ್ಜಿಲಿಯಸ್ ಅಂತಿದೆ. ಇದರಲ್ಲಿ ಬಿ ಆಪ್ಷನ್ ಆಗ್ತದೆ, ಜಾನ್ ಡಾಲ್ಟನ್ ಅವರು. ಧಾತುಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯು ಸಮರ್ಪಕವಾಗಿಲ್ಲ ಅಂತಿದೆ. ಧಾತುಗಳಲ್ಲಿ ರಾಸಾಯನಿಕವಾಗಿ ವಿಭಜಿಸಲಾಗುವುದಿಲ್ಲ. ಅದೇ ರೀತಿಯಾಗಿ ಧಾತುಗಳು ನೈಸರ್ಗಿಕವಾಗಿ ಲಭ್ಯ ಇರುತ್ತವೆ. ಧಾತುಗಳು ಅತ್ಯಂತ ಸೂಕ್ಷ್ಮ ಕಣಗಳಿಂದಾಗಿವೆ. ಧಾತುಗಳು ಒಂದೇ ಲಕ್ಷಣದ ಕಣಗಳಿಂದಾಗಿವೆ ಅಂತಿದೆ. ನೋಡಿ, ಧಾತುಗಳನ್ನು ರಾಸಾಯನಿಕವಾಗಿ ವಿಭಜಿಸಲಾಗುವುದಿಲ್ಲ. ಧಾತುಗಳು ನೈಸರ್ಗಿಕವಾಗಿ ಲಭ್ಯ ಇದಾವು. ಅದೇ ರೀತಿ ಧಾತುಗಳು ಅತ್ಯಂತ ಸೂಕ್ಷ್ಮ ಕಣಗಳಿಂದಾಗಿವೆ. ಆದರೆ ಧಾತುಗಳು ಒಂದೇ ಲಕ್ಷಣದ ಕಣಗಳಿಂದಾಗಿವೆ ಅಂತಿದೆ ಅಲ್ವಾ, ಇದು ಈ ಹೇಳಿಕೆ ಸಮರ್ಪಕವಾಗಿಲ್ಲ. ಸೊ ಆನ್ಸರ್ ಯಾವುದಾಗ್ತದೆ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡ್ಬೋದು, ಕೆಲಸ ಮಾಡಲು ಅವಶ್ಯಕ ಇಚ್ಛೆ, ಬಲ, ಒತ್ತಡ, ಶಕ್ತಿ ಅಂತ ಇದೆ. ಇಷ್ಟು ಆಪ್ಷನ್ಸ್ಗಳಲ್ಲಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಏನು ಅವಶ್ಯಕ ಇಲ್ಲಿ ಅಂದರೆ ಶಕ್ತಿ, ಎನರ್ಜಿ ಇಸ್ ಇಂಪಾರ್ಟೆಂಟ್. ಸೊ ಇಲ್ಲಿ ಸಿ ಆಪ್ಷನ್ ಆಗ್ತದೆ ವಿದ್ಯಾರ್ಥಿಗಳು. ಸೂರ್ಯನ ಪರಿವಾರಕ್ಕೆ ಏನೆಂದು ಹೆಸರು ಅಂತ ಕೇಳಲಾಗಿದೆ. ಇಲ್ಲಿ ಬಾಣಂಗಳ, ಉಪಗ್ರಹ, ಹಾಲುಹಾದಿ, ಸೌರವ್ಯೂಹ ಅಂತಿದೆ. ಈ 4 ಆಪ್ಷನ್ಸ್ಗಳಲ್ಲಿ ಸೂರ್ಯನ ಪರಿವಾರಕ್ಕೆ ನಾವಿಲ್ಲಿ ಸೌರವ್ಯೂಹ ಅಂತ ಕರಿತೀವಿ. ಇದು ಡಿ ಆಪ್ಷನ್ ಆಗ್ತದೆ. ಇನ್ನು ಹಾಲುಹಾದಿ ಇದೆಯಲ್ವಾ, ನಮ್ಮ ಭೂಮಿ ಇರುವಂತಹ ಒಂದು ಹಾಲುಹಾದಿ, ಅಥವಾ ಇಲ್ಲಿ ಸೂರ್ಯನ ಒಂದು ನಕ್ಷತ್ರ ಏನಿದೆ ಅಲ್ವಾ, ನಕ್ಷತ್ರಗಳ ಗುಂಪು, ಅದು ಒಂದು ಯಾವ ಒಂದು ನಕ್ಷತ್ರ ಪುಂಜದಲ್ಲಿದೆ ಅಂದರೆ ಇಲ್ಲಿ ಹಾಲುಹಾದಿ ಅಂತಾರೆ. ಬಟ್ ಇಲ್ಲಿ ಸೂರ್ಯನ ಪರಿವಾರಕ್ಕೆ ಇಲ್ಲಿ ಸೌರವ್ಯೂಹ ಎಂದು ಹೆಸರು. ಸೌರವ್ಯೂಹದ ಕೇಂದ್ರಕಾಯ ಯಾವುದು? ಭೂಮಿ, ಚಂದ್ರ, ಸೂರ್ಯ, ಗುರು ಅಂತಿದೆ.
ಇಲ್ಲಿ ಸೌರವ್ಯೂಹದ ಪ್ರಮುಖ ಕೇಂದ್ರ ಅಥವಾ ಕೇಂದ್ರಕಾಯ ಯಾವುದು ಅಂದರೆ ಇಲ್ಲಿ ಸೂರ್ಯ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು ನಾವು ಜೀವಿಸುವ ಗ್ರಹ ಯಾವುದು? ಯುರೇನಸ್, ಶುಕ್ರ, ಭೂಮಿ, ಚಂದ್ರ. ಇಲ್ಲಿ ನಾವು ವಾಸಿಸುವಂತಹ ಗ್ರಹ ಅಥವಾ ಜೀವಿಸುವ ಗ್ರಹ ಯಾವುದು ಅಂದರೆ ಭೂಮಿ ಆಗಿದೆ. ನೋಡ್ರಿ, ಇವು ಮಾಡೆಲ್ ಕ್ವಶನ್ಸ್ಗಳಾಗಿವೆ. ಹಾಗಾದರೆ ಇನ್ನೂ ಒಂದಿಷ್ಟು ಕೆಲವೊಂದು ಪ್ರಶ್ನೆಗಳದಾವು, ಅವು ಯಾವಂತ ತಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಭೂಮಿಯು ಯಾವ ಆಕಾರದಲ್ಲಿದೆ ಅಂತಿದೆ. ಇಲ್ಲಿ ಚೌಕ, ಭೂಮ್ಯಾಕಾರ, ತ್ರಿಕೋನ, ಆಯತಾಕಾರ ಅಂತಿದೆ. ಇಲ್ಲಿ ಭೂಮಿಯು ಭೂಮ್ಯಾಕಾರದಲ್ಲಿದೆ, ಸೊ ಜಿಯಾಡ್ ಅಂತೀವಿ ಅದಕ್ಕೆ. ಇಲ್ಲಿ ಬಿ ಆಪ್ಷನ್ ಆಗ್ತದೆ. ಇನ್ನು ಮಲೇರಿಯಾ ರೋಗ ಯಾವುದರಿಂದ ಹರಡುತ್ತೆ? ಜಿರಳೆ, ಕೀಟ, ಸೊಳ್ಳೆ, ನಾಯಿ ಅಂತಿದೆ. ಮಲೇರಿಯಾ ರೋಗವು ಸೊಳ್ಳೆಯಿಂದ ಹರಡುತ್ತದೆ, ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ. ಓಕೆ, ಇನ್ನು ಇನ್ಸುಲಿನ್ ಅನ್ನು ಈ ರೋಗದ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ. ಮಲೇರಿಯಾ, ಮಧುಮೇಹ, ಚಿಕನ್ ಗುನ್ಯ, ಕ್ಷಯ ಅಂತ ಇದೆ. ಇಲ್ಲಿ ಇನ್ಸುಲಿನನ್ನು ನಾವು ಇಲ್ಲಿ ಬಿ ಆಪ್ಷನ್ ಇದೆ ನೋಡಿ, ಡಯಾಬಿಟಿಸ್ ಸಂಬಂಧಪಟ್ಟಂತೆ ಮಧುಮೇಹಕ್ಕೆ ಇಲ್ಲಿ ಈ ಇನ್ಸುಲಿನನ್ನು ಬಳಸ್ತಾರೆ ಅಥವಾ ಈ ರೋಗದ ಚಿಕಿತ್ಸೆಗೆ ಬಳಸ್ತಾರೆ ಮಧುಮೇಹಕ್ಕೆ. ಇನ್ನು ನೀನು ತಿನ್ನುವ ಸಿಹಿ ಪದಾರ್ಥಗಳಲ್ಲಿರುವ ಸಕ್ಕರೆಯು ಇವುಗಳಂದಾಗಿದೆ ಅಂತಿದೆ. ಆಮ್ಲಜನಕ, ಇಂಗಾಲ, ಸಾರಜನಕ, ಜಲಜನಕ, ಇಂಗಾಲ, ಆಮ್ಲಜನಕ, ಆಮ್ಲಜನಕ, ಸಾರಜನಕ, ಜಲಜನಕ. ಇನ್ನು ಜಲಜನಕ, ಇಂಗಾಲ, ಸಾರಜನಕ ಅಂತಿದೆ. ಇದರ ಆನ್ಸರ್ ಯಾವುದಾಗ್ತದೆ ಅಂದರೆ ಬಿ ಆಪ್ಷನ್ ಆಗ್ತದೆ. ಭೂಮಿಗಿಂತ 100 ಪಟ್ಟು ದೊಡ್ಡದಾಗಿರುವ ಗ್ರಹ ಯಾವುದು ಅಂತ? ಮಂಗಳ, ಬುಧ, ಗುರು, ಶುಕ್ರ ಅಂತಿದೆ. ಇದರಲ್ಲಿ ಆಪ್ಷನ್ ಸಿ ಇದೆ ಅಲ್ವಾ, ಗುರು ಗ್ರಹ ಆಗಿದೆ. ಈ ಕೆಳಕಂಡ ಸಂದರ್ಭದಲ್ಲಿ ದ್ರವ್ಯದ ಬದಲಾದ ಸ್ಥಿತಿ: ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ದ್ರವ ಆಗುತ್ತದೆ, ನೀರನ್ನು ಬಿಸಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಘನ, ದ್ರವ, ಪ್ಲಾಸ್ಮಾ, ಅನಿಲ ಅಂತಿದೆ. ಇಲ್ಲಿ ಡಿ ಆಪ್ಷನ್ ಅನಿಲ ಆಗುತ್ತದೆ ವಿದ್ಯಾರ್ಥಿಗಳಿಗೆ. ವಸ್ತುಗಳು ಉರಿಯಲು ಸಹಾಯ ಮಾಡುವ ಅನಿಲ: ಆಮ್ಲಜನಕ, ಸಾರಜನಕ, ಇಂಗಾಲದ ಡೈಆಕ್ಸೈಡ್, ಮಿಥೇನ್ ಅಂತಿದೆ. ವಸ್ತುಗಳನ್ನು ಉರಿಯಲು ಸಹಾಯ ಮಾಡುವ ಅನಿಲ ಯಾವುದು ಅಂದರೆ ಇಲ್ಲಿ ಆಮ್ಲಜನಕ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ನಮ್ಮ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಬಿಡುಗಡೆಯಾಗುವಂತಹ ಒಂದು ಶಕ್ತಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ಬೋದು ವಿದ್ಯಾರ್ಥಿಗಳು. ಇಲ್ಲಿ ನಮ್ಮ ಒಂದು ಶರೀರದಲ್ಲಿ ರಾಸಾಯನಿಕ ಬದಲಾವಣೆಗಳಿಂದ ಉಂಟಾಗುವಂತಹ ಒಂದು ಕೇಳಿರುವಂಥ ಪ್ರಶ್ನೆ ಏನು ಅಂದರೆ ಶಕ್ತಿ, ಯಾವ ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಆ ಶಕ್ತಿ ಯಾವುದಂತ ನೋಡ್ತಾ ಹೋಗಬೇಕು ವಿದ್ಯಾರ್ಥಿಗಳು. ಆಪ್ಷನ್ಸ್ಗಳು: ಯಾಂತ್ರಿಕ ಶಕ್ತಿ, ನೆಕ್ಸ್ಟು ಉಷ್ಣ ಶಕ್ತಿ, ಅದೇ ರೀತಿಯಾಗಿ ಸಿ ಆಪ್ಷನ್ ಸ್ನಾಯು ಶಕ್ತಿ, ಮತ್ತು ಇಲ್ಲಿ ಡಿ ಆಪ್ಷನ್ ಸೌರ ಶಕ್ತಿ. ಹಾಗಾದರೆ ಇದರಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂತ ನೋಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಇಲ್ಲಿ ನಮ್ಮ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಾಗಿ ಉಂಟಾಗುವಂತಹ ಅಥವಾ ಬಿಡುಗಡೆಯಾಗುವಂಥ ಶಕ್ತಿ ಯಾವುದು ಅಂದರೆ ಇಲ್ಲಿ ಸ್ನಾಯು ಶಕ್ತಿ ಆಗಿದೆ ವಿದ್ಯಾರ್ಥಿಗಳೇ. ಎಲೆಗಳಿಂದಲೇ ಸಸ್ಯಗಳು ಬೆಳೆಯುವುದನ್ನು ನಾವು ಕಾಣುತ್ತೇವೆ. ಅಂತಹ ಸಸ್ಯಗಳಿಗೆ ಉದಾಹರಣೆ ಎಂದರೆ ಹೂಜಿಗಿಡ, ಕೊಬ್ರಲಿಲ್ಲಿ, ಬ್ರಯೋಫಿಲಮ್, ನೆಕ್ಸ್ಟು ಕೋಕೋಡಿಮರ್ ಅಂತ ಇದೆ. ಎಲೆಗಳಿಂದಲೇ ಸಸ್ಯ ಬೆಳೆಯುವಂಥದ್ದು ಯಾವುದು ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು, ಸಿ ಆಪ್ಷನ್ ಇದೆ ನೋಡ್ರಿ, ಬ್ರಯೋಫಿಲಮ್ ಅಂತ ಇದು ಆನ್ಸರ್ ಆಗುತ್ತದೆ. ನೆಕ್ಸ್ಟ್ ನೋಡ್ಬೋದು, ಇದು ಕೀಟಾಹಾರಿ ಸಸ್ಯ ಆಗಿದೆ. ಡ್ರಾಸಿರಾ, ಬಿ ಬಾಂಬ್, ಅಡಾನಿಸ್, ಕ್ಲೋವರ್ ಅಂತಿದೆ. ಇದು ಕೀಟಾಹಾರಿ ಸಸ್ಯ ಯಾವುದು ಅಂದರೆ ಇಲ್ಲಿದೆ ನೋಡ್ರಿ, ಎ ಆಪ್ಷನ್ ಡ್ರಾಸಿರಾ ಆಗುತ್ತದೆ. ನೋಡ್ರಿ, ಇವು ಯಾವುದಾದ್ರೂ ಒಂದು 2-3 ಪ್ರಶ್ನೆಗಳು ಇಲ್ಲಿ ಏನು ಅಂದರೆ ಪರಿಸರ ಅಧ್ಯಯನ ವಿಷಯದ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬರ್ತಾವಂತ ಹೇಳೋಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ ಆಗಿ ನಾನು ನಿಮಗೆ ಎಲ್ಲ ರೀತಿಯ ಮಾಹಿತಿ ಇರುವಂಥ ಕ್ವಶನ್ ಪೇಪರ್ಗಳನ್ನು ಪ್ರತಿನಿತ್ಯ ಕೂಡ ತಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತು ಈ ವಿಡಿಯೋಗಳು ಯಾರಿಗಾದರೂ ಯೂಸ್ ಆಗುವಂತಿದ್ರೆ ಅವರಿಗೆ ಶೇರ್ ಮಾಡಬಹುದು ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.